ಅಲ್ಲ, ನೀಯತ್ತಾಗ ದುಡಿಯೋರ್ ಜೊತೆ ಅದ್ಯಾವ್ರ ಜೊತೆಗಿರ್ತಾನೆ ಅಂತ ಹೇಳಕ್ಕಿಲ್ವಾ? ವಾ, ಅಂದ್ರೆ ನಿನ್ ಮಾತಿನ ಪ್ರಕಾರ ಈ ಹೂ ಕಟ್ಟ ಹುಡುಗಿಗೆ ಏನಕ್ಕೆ ಇಷ್ಟೊಂದು ಆಸೆ ಕನ್ಸು ಅಂತ ಹೇಳ್ತಾ ಇದೀಯೇ? ಯಾಕೆ ಹೂ ಕಟ್ಟ ಹುಡುಗಿ ಆಸೆ ಕನ್ಸ್ ಕಾಣ್ಬಾರ್ದೆ? ಅದೇನಿದ್ರು ದೊಡ್ಡವ್ರಿಗೆ ಮಾತ್ರ ಅಂತನಾ? ನೋಡು, ನನ್ನ ಅಂಗಡಿ ಇವತ್ತು ಚಿಕ್ಕದೇ ಇರ್ಬೋದು, ಹಂಗಂತ ಜೀವನ ಪೂರ್ತಿ ಹಿಂಗೆ ಇರಕ್ಕಾಯ್ತದ? ಕಾಣೋ ಕನ್ಸೆಲ್ಲ ನಿಜ ಆಗ್ತಾ ಇರ್ಬೋದು, ಆದ್ರೆ ಬೆಳಿಲೇಬೇಕು ಅನ್ನೋ ಹಠ ಇದ್ರೆ ಯಾರು ತಡೆಯಕ್ ಆಗಕ್ಕಿಲ್ಲ. ಹೂ ಕಟ್ಟೋ ಹುಡ್ಗಿ ಕೂಡ ಸಾಧನೆ ಮಾಡಿ ಹೂವಿನಾರು ಹಾಕಿಸ್ಕೋಬಹುದು ಅಂತ ನಾನ್ ತೋರಿಸ್ತೀನಿ. ಆದ್ರೆ ನಾನು ಈ ಎಲ್ಲ ಕನ್ಸ್ ಜೊತೆಗೆ ನೀನ್ ಜೊತೆ ಗೌಡ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ, ಇಲ್ಲಿ ನಿಮ್ ಫೋಟೋ ದೊಡ್ಡದಾಗ ಹಾಕವ್ರೆ. ಅಲ್ಲ ಗೌಡ್ರೆ, ಈ ವಿಷಯ ಏನಾದ್ರು ನಮ್ಮ ಹುಡುಗರು ಗೊತ್ತಾದ್ರೆ ಏನ್ ಅನ್ಕೊಂಡಾರು? ನೀವು ಅವರು ಒಂದಾಗಿದ್ದೀರಾ, ಒಳಗಡೆ ಏನೇನು ನಡೀತಾ ಇದೆ ಅನ್ಕೊಳಕಿಲ್ಲ. ಒಂದ್ ಕೆಲಸ ಮಾಡ್ರಲ್ಲ, ಮಚ್ಚು ಕೊಡ್ಲಿ ತಕ್ಕೋಗಿ ಒಬ್ರನ್ನೊಬ್ರು ಹೊಡೆದಾಡ್ಕೊಂಡು ಸಾಯ್ಕಲ್ರಲ್ಲ. ನೋಡ್ರೆ, ಏನ್ ಹಿಂಗ್ ಮಾತಾಡ್ತಿದ್ದೀರಿ? ಮತ್ ಇನ್ನೇನ್ ಹೇಳ್ನೆ? ನನ್ನ ಜೀವನ ಎಕ್ಕುಟ್ಟೋಯ್ತಲ್ಲ ಅಂತ ನಾನ್ ಸಾಯ್ತಿದ್ರೆ ಅವ್ನು ಹಂಗ ನಾನು ಇವ್ನು ಹಿಂಗ ನಾನು ಅಂತ ನಂತ ಹೇಳಿದ್ರೆ ನಾನೇನ್ ಮಾಡ್ನೆ? ಗೌಡ್ರೆ, ಈ ವಿಷಯ ಅದಕ್ಕೆ ಗೊತ್ತಾದ್ರೆ ಏನ್ ಮಾಡಿದ್ರಿ? ಕಷ್ಟ ಆಯ್ತದೆ. ಲವ್, ಅದ್ ಗೊತ್ತಿದ್ರೆ ನಾನ್ ಯಾಕ್ಲ ಹಿಂಗ್ ಒದ್ದಾಡ್ತಿದ್ದೆ? ಸುಮ್ಮನೆ ಉರಿಯಾಗ ತುಪ್ಪ ಸುರಿದ್ಬಿಟ್ಟು ಹೋಗ್ರಲ್ಲ, ಹೋಗೋದೇನೋ ಕೆಲಸ ನೋಡ್ಕೊ ಹೋಗ್ರಿ. ಲವ್, ಏನ್ರಲ್ಲ ಅದು ಗುಸು ಗುಸು ಪಿಸು ಪಿಸು? ಹೋಗ್ರಲ್ಲ. ಅಯ್ಯ ನೀನ ಹೋಗ್ರಲ್ಲ. ಕಮ್ಲಿ, ಹೇಳಿ ಮೇಡಮ್. ಹೇಗಿದ್ದೀರಾ ಗೌಡ್ರೆ? ನಿನ್ನೆ ಎಲ್ಲ ನಿಮ್ಮ ಫೋನ್ ಟ್ರೈ ಮಾಡ್ತಿದ್ದೆ, ಆದರೆ ಸಿಗಲೇ ಇಲ್ಲ. ಅದೇ ಮೇಡಮ್, ಹೊಸ ಕೆಲಸ ಇದ್ದು ಅದಕ್ಕೆ ಬೆಂಗಳೂರಿಗೆ ಬಂದಿದ್ದೀನಿ ಅನ್ನಲ್ವಾ. ಇಲ್ಲಿ ಮಳೆ, ನೆಟ್ವರ್ಕ್ ಸಿಗ್ಲಿಲ್ಲ ಅನಿಸ್ತದೆ. ಓ ಹೌದಾ? ಹೇಳಿ ಮೇಡಮ್, ಏನಾದ್ರು ಹೇಳ್ಬೇಕಿತ್ತೆ? ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು, ಆದರೆ ನೀವು ಬೆಂಗಳೂರಲ್ಲಿದ್ದೀರಾ? ಇರ್ಲಿ ಹೇಳಿ ಮೇಡಮ್, ಪರವಾಗಿಲ್ಲ. ಗೌಡ್ರೆ, ಮೊನ್ನೆ ರಾತ್ರಿ ನಮ್ಮ ಮನೆಗೆ ಒಬ್ಬ ಕಳ್ಳ ಬಂದ್ಬಿಟ್ಟಿದ್ದ. ಕಳ್ಳ, ಪೊಲೀಸು ಎಲ್ಲ ನಾನೇ ಮೇಡಮ್. ಹೌದಾ ಮೇಡಮ್? ಕಳ್ಳ ಬಂದಿದ್ದ? ಹೌದು ಗೌಡ್ರೆ, ನನ್ನ ರೂಮ್ ಕಿಟಕಿ ಹತ್ರ ಬಂದ್ಬಿಟ್ಟಿದ್ದ. ನಾನು ಭಯ ಕಿರ್ಚ್ಬಿಟ್ಟೆ, ಮನೆಯವರೆಲ್ಲ ಗಾಬರಿ ಆಗ್ಬಿಟ್ರು. ಓ ಹಂಗೈತೆ? ಹ್ಞೂ ಗೌಡ್ರೆ, ಆಮೇಲೆ ಪೊಲೀಸವ್ರು ಬಂದು ಕಳ್ಳನ ಹಿಡ್ಕೊಂಡು ಹೋದ್ರು. ಗೌಡ್ರೆ, ಹೇಳಿ ಮೇಡಮ್, ಆಮೇಲೆ? ನನಗಂತೂ ತುಂಬ ಭಯ ಆಗೋಯ್ತು. ಆ ಹುಡುಗ ಯಾರು, ನಮ್ಮ ಮನೆಗೆ ಯಾಕೆ ಬಂದಿದ್ದ ಅಂತ ಸ್ವಲ್ಪ ತಿಳ್ಕೊಳಕ್ಕಾಗುತ್ತಾ ಗೌಡ್ರೆ? ಜವರೇಗೌಡ ಮತ್ತೆ ಅವ್ರ ಮಗ ಇದ್ದಾನಲ್ಲ ಮೇಡಮ್, ಅವ್ರಿಗೆ ಎಲ್ಲ ಗೊತ್ತಿರುತ್ತಲ್ವಾ, ಅವ್ರಿಗೆ ಕೇಳ್ಬೋದಲ್ವಾ? ಅಯ್ಯೋ ಗೌಡ್ರೆ, ಆ ಹುಡುಗ ಇನ್ನ ಚಿಕ್ಕವನು, ಅವನಿಗೇನು ಗೊತ್ತಾಗಲ್ಲ. ಒಂದು ಹೇಳಿದ್ರೆ ಇನ್ನೊಂದು ಮಾಡ್ತಾನೆ. ಅದಕ್ಕೆ ನೀವೇ ಸ್ವಲ್ಪ ವಿಚಾರಿಸಿ. ಆಯ್ತು ಮೇಡಮ್, ನೀವು ಇಷ್ಟು ಹೇಳಿದ್ಮೇಲೆ ವಿಚಾರಿಸ್ಕೊಳ್ತಾ ಇರೋಕ್ಕಾಗ್ತದಾ? ಆಯ್ತು, ವಿಚಾರಿಸ್ತೀನಿ. ಅವ್ನು ಯಾರು ಅಂತ ಹುಡುಕಿ ನಿಮ್ಮ ಮನೆ ಕಡೆ ತಲೆನೂ ಮುಣಗಬಾರ್ದು, ಹಂಗೆ ಮಾಡ್ತೀನಿ. ಸರಿ ಗೌಡ್ರೆ, ಥ್ಯಾಂಕ್ ಯು. ಸರಿ ಮೇಡಮ್ ಅವರೇ. ಮೇಡಮ್ ಅವರೇ, ಒಬ್ಬ ಕಳ್ಳನ ಬಗ್ಗೆ ಕಳ್ಳನ ಹತ್ರನೇ ಕಂಪ್ಲೇಂಟ್ ಕೊಡ್ತಿದ್ದೀರಿಯಾ? ಕೊಡ್ರಿ. ನನ್ನ ಮನಸ್ಸು ಕದ್ದಿರೋ ಕಳ್ಳಿ ಬೇಕು, ಅಲ್ಲಿ ಗಂಟ ಹಿಂಗೆ ಮಾಡ್ತಿರ್ತಾನೆ.
ಹಲೋ, ಎಷ್ಟು ಸರಿ ಹೇಳ್ಬೇಕು ನಿಂಗೆ? ಇವತ್ತು ಮಿಸ್ ಮಾಡಬಾರ್ದು ಅಂತ ಹೇಳಿರ್ಲಿಲ್ವಾ? ನಾಳೆ ಕ್ಲಿಯರ್ ಆಗಿಲ್ಲ ಅಂದ್ರೆ ಮನೆ ಹತ್ರನೇ ಬರ್ತೀನಿ, ನೋಡ್ತಾ ಇರು. ಅಣ್ಣ, ಹಲೋ ಹಲೋ, ಈಗಿನ ಕಾಲದಾಗೆ ನಿನ್ ಹಾಗೆ ಮಗು ತರ ಇದ್ರೆ ಯಾಮರ್ಸೋರು ಬಹಳ ಜಾಸ್ತಿ ಜನ ಇರ್ತಾರೆ. ಅದಕ್ಕೆ ಹುಷಾರಾಗಿರ್ಬೇಕು ಮಗ. ಓಯ್, ವ್ಯಾಪಾರದಾಗೆ ನಿನ್ ತರ ಮಗು ತರ ಇದ್ರೆ ಮಲ್ಗಿಸ್ಬಿಡ್ತಾರೆ. ಅದೇ ಒಂಚೂರು ಜೋರಾಗಿ ಮಾತಾಡಿದ್ರೆ ಬಾಯಿ ಮುಚ್ಕೊಂಡು ದುಡ್ಡು ಕೊಟ್ಟೋಯ್ತಾರೆ. ಇನ್ಮೇಲೆ ನೀನು ಹಿಂಗೆ ಇರ್ಬೇಕು, ಗೊತ್ತಾಯ್ತಾ? ಹೆಂಗೆ ನಾವು ಮಾಡೋ ವ್ಯಾಪಾರದಾಗೆ 4 ಕಾಸು ಉಳಿಬೇಕಲ್ವಾ? ಅದಕ್ಕೆ ಅವಳ ಮಾತು ಕೇಳು ಕೇಳು. ಅವ್ವ, ಅವನು ವ್ಯಾಪಾರದಾಗೆ ಇವತ್ತು ಹೊಸ ಪಾಠ ಕಲ್ತ್ಕೊಂಡೆ ಅಂತ ಹೇಳ್ತಾವನೆ. ಹೌದಾ? ಒಳ್ಳೇದಾಗ್ಲಿ ಮಗ. ನಿನ್ ತವ ವೆಂಕಿ ಇದ್ರೆ ಬೋಸ್ ಅಂದಾಗ ಕಲಿತಾನ್ ಬಿಡವ.